Hi guys, welcome back to my YouTube channel All is Well Blogger Kannada and Tulu Blog. ಗೈಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಗೊತ್ತಾ, ಇದು ಡ್ರೈ ಪ್ರಾನ್ಸ್. ಇದನ್ನು ನಾನೊಂದು ಇವಾಗ ಒಂದು 5 ಮಿನಿಟ್ಸ್ ಹೀಗೇನೆ ಈ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಇದನ್ನು ನಾನು ಇವಾಗ ನೆನೆಸಿಟ್ಟಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವಿವತ್ತು ಇದರದೊಂದು ಒಳ್ಳೆ ಚಟ್ನಿನ, ರೆಡ್ ಕಲರ್ ಚಟ್ನಿನ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಗೈಸ್. ಈ ಪ್ರೌನ್ಸ್ ಚಟ್ನಿ ಅಂದರೆ ಎಟ್ಟಿ ಚಟ್ನಿ, ಡ್ರೈ ಫಿಶ್ ಇದು ಚಟ್ನಿ, ಇದು ನಮಗೆ ಊಟ ಮಾಡೋದಕ್ಕಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಬಾಯ್ಲ್ ರೈಸ್ ಜೊತೆ ನಾವು ಗಂಜಿ ಅಂತೇಳಿ ಹೇಳ್ತೀವಿ, ಮಂಗಳೂರು ಕಡೆ ಗಂಜಿ ಜೊತೆ ಇದೊಂದು ಪ್ರೌನ್ಸ್, ಇದೊಂದು ಚಟ್ನಿ ಎಲ್ಲ ಹೋಟೆಲ್ಗಳಲ್ಲೂ ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ನಾನು ಇವಾಗ ಒಂದು ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸು ಸ್ವಲ್ಪ ನಾವಿಲ್ಲಿ ಹುರ್ಕೋಬೇಕು ನೋಡಿ. ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸು ಸ್ವಲ್ಪ ಹುರಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಅದರ ಜೊತೆ 5-6 ಎಸಳು ಬೆಳ್ಳುಳ್ಳಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೂವರೆ ಸ್ಪೂನ್ ಆಗುವಷ್ಟು ಬೀಜನ ತಗೊಂಡಿದ್ದೀನಿ. ಇವಾಗಲೇ ನಿಮಗೆ ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನನ್ನಲ್ಲಿ ಇವಾಗ ಜೀರಿಗೆ ಸ್ವಲ್ಪ ಇರಲಿಲ್ಲ, ಸೀಡ್ಸ್ ಇರಲಿಲ್ಲ, ಅದರ ಪೌಡರ್ ಇತ್ತು. ಸೊ ನಾನು ಇವಾಗ ಜೀರಿಗೆನ ನಾನು ಮಿಕ್ಸಿಗೆ ಹಾಕಬೇಕಾದ್ರೆ ಜೀರಿಗೆ ಪುಡಿನ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಇದು ಮಾಡಿದರೆ ಸಾಕು, ಜಾಸ್ತಿ ಏನು ಇದಕ್ಕೆ ಏನು ಆಡಂಬರ ಅದು ಇದೆಲ್ಲ ಏನಿಲ್ಲ, ಜಸ್ಟ್ ನೋಡಿ ಇಷ್ಟೇ. ಸಾಕು. ಇವಾಗ ಗ್ಯಾಸ್ ಉರಿನ ಆಫ್ ಮಾಡುವ ಗೈಸ್. ಇದೀವಾಗ ನೋಡಿ ಗೈಸ್, ಇದೀವಾಗ ನಾನು ಫ್ರೈ ಮಾಡಿಕೊಂಡಿರುವಂತಹ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿದ್ದೀನಿ. ಅದರ ಜೊತೆ ನಾನೊಂದು 1/4 ಕಪ್ ಆಗುವಷ್ಟು ಇಲ್ಲಿ ನಾನು ಕೊಬ್ಬರಿ ತುರಿನ ತೊಗೊಂಡಿದ್ದೇನೆ. ನೀವು ಬೇಕಿದ್ರೆ ಹಸಿ ಕೊಬ್ಬರಿನ ಇದರ ಜೊತೆನೇ ಹುರಿದುಕೊಂಡು ತೊಗೋಬಹುದು. ನಂತರ ನಾನೊಂದು ಸಣ್ಣ ಗಾತ್ರದಷ್ಟು ನೋಡಿ ಇಷ್ಟು ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಆಗಲೇ ಹೇಳಿದ ಹಾಗೆ ನೋಡ್ಬೋದು ನೀವು, 1 ಸ್ಪೂನು, ಒಂದಂದರೆ 3/4 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ನಾನು ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ನೀರು ಹಾಕದೇನೆ ಹಾಗೆಯೇ ಡ್ರೈ ಆಗಿ ನಾವು ರುಬ್ಕೊಂಡು ತರುವ ನೋಡಿ ಗೈಸ್. ಇಷ್ಟು ರುಬ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಇಷ್ಟು ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇವಾಗ ಡ್ರೈ ಫಿಶನ್ನು ಯೂಸ್ ಮಾಡಿಕೊಂಡು ಯಾವ ಥರ ಚಟ್ನಿ ಮಾಡೋದು ಅಂತ ಹೇಳಿಕೊಡ್ತೀನಿ ಬನ್ನಿ. ಅನಲ್ಲಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದ ತಕ್ಷಣ ಇದಕ್ಕೆ ನೋಡಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಕೇವಲ ನಿಮಗೆ ಒಂದು 5-10 ಮಿನಿಟ್ಸಲ್ಲೇ ಇದು ರೆಡಿಯಾಗಿ ಹೋಗ್ತದೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಲೇಬೇಕಲ್ವಾ. ನಾನ್ ವೆಜ್ ಪ್ರಿಯರಿಗೆ ಅಂತ ಇದು ತುಂಬಾ ಇಷ್ಟ ಆಗುತ್ತೆ. ಈ ಡ್ರೈ ಫಿಶ್ ಇದು ಚಟ್ನಿ ಇದೆಯಲ್ಲ, ಇದು ಎಲ್ಲ ಡ್ರೈ ಫಿಶ್ಗಿಂತಲೂ ಇದೊಂದು ಈ ಪ್ರೌನ್ಸ್ ಚಟ್ನಿ ಇದೆಯಲ್ಲ, ಇದೊಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ಈ ಪ್ರೌನ್ಸಲ್ಲಿ ಸಣ್ಣದು ಪ್ರೌನ್ಸ್ ಬರುತ್ತೆ, ದೊಡ್ಡ ಪ್ರೌನ್ಸ್ ಬರುತ್ತೆ. ನಾನು ಈ ಸಣ್ಣ ಪ್ರೌನ್ಸ್ ಇದೆಯಲ್ಲ ಅದರದ್ದು ಇವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದೆಲ್ಲ ಸಾಸಿವೆ ಸಿಡಿದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ. ಈ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನಾನು ಒಂದು ನೀರುಳ್ಳಿನ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ನೀರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈ ನೀರುಳ್ಳಿ ಇದೆಯಲ್ಲ, ಇದು ಸ್ವಲ್ಪ ಕೆಂಪಗೆ ಆಗುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು, ಸೊ ಅದನ್ನು ಕೂಡ, ಈ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎರಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಇದು ಕೆಂಪಗೆ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಪ್ರೌನ್ಸ್ ನಾನು ಇಟ್ಟಿದ್ನಲ್ಲ, ಆವಾಗ ಈ ಪ್ರೌನ್ಸ್ ಇದೆಯಲ್ಲ, ಈ ಪ್ರೌನ್ಸನ್ನು ಎಲ್ಲ ಚೆನ್ನಾಗಿ ಈ ಥರ ಚೆನ್ನಾಗಿ ಹಿಂಡು ಬಿಟ್ಟು ಇದರ ನೀರೆಲ್ಲ ಇದಕ್ಕೆ ಹಿಂಡಬೇಕು. ಈ ಥರ ಹಿಂಡ್ಬಿಟ್ಟು ಇದಕ್ಕೆ ಸೇರಿಸ್ಬೇಕು. ಈ ಡ್ರೈ ಫಿಶಲ್ಲೂ ಕೂಡ ಸಾಲ್ಟ್ ಇರುತ್ತೆ, ಅದಕ್ಕೆ ಉಪ್ಪು ನೋಡಿಕೊಂಡು ಹಾಕಿ. ಅದಕ್ಕೆ ನೀವು ಉಪ್ಪು ಇದೆಯಲ್ಲ, ಉಪ್ಪನ್ನು ನೋಡಿಕೊಂಡು ಹಾಕಬೇಕಾಯ್ತಾ. ಅಂದರೆ ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆಯಲ್ಲ, ಈ ನೀರಿನ ಅಂಶ ಎಲ್ಲ ಇದರಲ್ಲಿ ಹಿಂಡಬೇಕು. ಈ ಥರ ಮಾಡಿಕೊಂಡ್ರೆ ನಿಮಗೆ ಈ ಚಟ್ನಿನ ನಿಮಗೆ ಒಂದು 2-3 ದಿವಸ ಹಾಗೇ ಇಡ್ಬೋದು. ಒಂದು ವೇಳೆ ಇದಕ್ಕೆ ನೀವು ನೀರು ಮಿಕ್ಸ್ ಮಾಡಿ ಇಡ್ತೀವಿ ಅಂತ ಹೇಳಿದರೆ ಇದನ್ನೊಂದು 2 ದಿವಸ ಫ್ರಿಜ್ಜಲ್ಲಿ ಇಡ್ಬೋದು ಅಷ್ಟೇ. ಇದನ್ನು ಮಾಡಬೇಕಾದ್ರೆ ಇದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ನೀರು ಫುಲ್ಲು ಸುಂಡಬೇಕು. ಆ ಥರ ಇಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನೀರೆಲ್ಲ ಇಲ್ಲಿ ಸುಂಡ್ತಾ ಇದೆ, ನೋಡ್ಬೋದು ನೀವು. ನೀರು ಇರಬಾರ್ದು, ನೋಡ್ಬೋದು ನೀವು. ಇದು ಒಂಥರ ಕೆಂಪಗೆ ಇದು ಫ್ರೈ ಆಗ್ತಾ ಇದೆ ನೋಡಿ. ಹಾಕಬೇಕಾದ್ರೆ ಎಷ್ಟು ವೈಟ್ ಆಗಿತ್ತಲ್ಲ, ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇದು ನೋಡಿ ಎಣ್ಣೆಗೆ ಮಿಕ್ಸ್ ಆಯಿತು. ಇಷ್ಟೇ, ಇದನ್ನೇನು ಜಾಸ್ತಿ ಇದು ಮಾಡಲಿಕ್ಕೆ ಏನಿಲ್ಲ. ಕೆಲವರು ಡ್ರೈ ಫಿಶ್ನ ಹಾಗೇ ಯೂಸ್ ಮಾಡ್ತಾರೆ, ಬಟ್ ನನಗಂತೂ ಅದು ಸರಿಯಾಗಲ್ಲ. ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಿದೆ, ಸಾಕು. ಇವಾಗ ನಾವಿಲ್ಲಿ ಪುಡಿ ಮಾಡಿಟ್ಟಂತಹ ಈ ಮಸಾಲೆ ಪೌಡರ್ ಇದೆಯಲ್ಲ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ನೋಡಿ, ಈ ಮಸಾಲೆ ಪೌಡರ್ ಎಲ್ಲ ಆ್ಯಡ್ ಮಾಡಿಕೊಂಡೆ ನಾನು. ಇಷ್ಟೇ ಸಿಂಪಲ್ ನೋಡಿ, ಡ್ರೈ ಫಿಶ್ ಎಟ್ಟಿ ಚಟ್ನಿ ಇವಾಗ ಸವಿಯೋದಕ್ಕೆ ರೆಡಿ ಆಯಿತು. ಚೆನ್ನಾಗಿ ಬಂದಿದೆ ಅಲ್ಲ, ಪುಡಿ ಪುಡಿಯಾಗಿ. ನಿಮಗೆ ಈ ಥರ ಅಂದರೆ ಈ ಥರ ರೋಸ್ಟ್ ಥರ ಬೇಡ ಅಂತ ಹೇಳಿದರೆ ನೀವು ಈ ಗ್ರೈಂಡ್ ಮಾಡ್ತೀರಲ್ಲ ಮಸಾಲೆ ಗ್ರೈಂಡ್ ಮಾಡಬೇಕಾದ್ರೆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಅದೊಂಥರ ನಿಮಗೆ ಗ್ರೇವಿ ಟೈಪಲ್ಲಿ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ಎಟ್ಟಿ ಚಟ್ನಿ, ಪ್ರೌನ್ಸ್ ಚಟ್ನಿ ಇಷ್ಟು ಸಿಂಪಲಾಗಿ ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿ